ಹಲೋ ಗೈಸ್, ವೆಲ್ಕಮ್ ಟು KBPU ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಂಡಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆ್ಯಂಡ್ ನನ್ನ ಈ ನ್ಯೂಸ್ನೆಲ್ಲ ಯಾರು ಫೇಕ್ ಅನ್ಕೊಂತಿದ್ದೀರಲ್ಲ ಅವರಿಗೆಲ್ಲ ನಾನು ಸಜೆಸ್ಟ್ ಮಾಡುವಂಥ ವೀಡಿಯೋಸ್ ಯಾವ್ದು ಗೊತ್ತಾ? ಬೇರೆ ಹೀರೋಸ್ನ ತಲೆ ಕಟ್ ಮಾಡಿಬಿಟ್ಟು ಬೇರೆ ಹೀರೋಸ್ನ ಬಾಡಿ ಹಾಕಿ ಈ ಥರ ಫಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಮೂವಿ ಇದೆ ಅಂತ ತೋರಿಸ್ತಾರಲ್ಲ ಅವ್ರ ವೀಡಿಯೋ, ಅದೇ ಕ್ಲಿಕ್ ಬೈಟಿಗೆ ಹಾಕಿರ್ತಾರಲ್ಲ ಅವ್ರ ಮೂವಿ ನೀವು ಅವರ ವೀಡಿಯೋಸ್ನೇ ಹೋಗಿ ನೋಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಸಿಗೋವಂಥದ್ದು ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ ಆಗಿರಲ್ಲ. ನಾವೆಲ್ಲ ಏನು ಗೊತ್ತಾ, ತುಂಬಾ ರಿಸರ್ಚ್ ಮಾಡಿ ಅಥವಾ ಯಾರ ಹತ್ರನೇ ಕೇಳಬೇಕು, ಅವ್ರ ಹತ್ರ ಕೇಳಿ ಏನಾದರೂ ಅಪ್ಡೇಟ್ ಇದೆಯಾ ಅಂತೆಲ್ಲ ಕೇಳಿ ಆಮೇಲೆ ಲಾಸ್ಟಿಗೆ ಒಂದು ವೀಡಿಯೋನ ತರ್ತೀವಿ. ಆ್ಯಂಡ್ ನಾನು ಪ್ರತಿಯೊಂದು ವೀಡಿಯೋನ ಸಪ್ರೇಟ್ ಒಂದು ಮಜವಾಗಿರೋವಂಥ ವೀಡಿಯೋಸ್ನೆಲ್ಲ ತರುವಂಥದ್ದು. ಯಾಕೆಂದರೆ ಎಂಟರ್ಟೈನಿಂಗ್ ಆಗಿರಬೇಕು ಅಂತ. ನಾನು ಈ ಬ್ರೀಫ್ನ ಯಾಕೆ ಮಾಡಿದೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ನಾನು ಎಷ್ಟು ಜೆನ್ಯೂನ್ ಆಗಿ ನ್ಯೂಸ್ನ ಕೊಡೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ. ಓಕೆ, ಈಗ ಮೊದಲನೇ ಅಪ್ಡೇಟ್ ಬಂದು ಕರ್ನಾಟಕದ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೊರತುಪಡಿಸಿ ಅಂತಲೇ ಹೇಳೋದಕ್ಕಾಗಲ್ಲ. ಯಾಕೆಂದರೆ LC ಯೂನಿವರ್ಸ್ ಏನಿದೆಯಲ್ಲ ಇದು ಕರ್ನಾಟಕದ ಒಂದು ಭಾಗ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿರೋವಂಥದ್ದು ಚಿಕ್ಕ ಸ್ಟಾರ್ಸ್ ಏನಲ್ಲ ಗುರು. ರಚಿತಾ ರಾಮ್ ಅವರು ಆ್ಯಡ್ ಆಗಿದ್ದಾರೆ ಅಂತ ರೀಸೆಂಟ್ ಅಪ್ಡೇಟ್ಸಲ್ಲಿ ಇರೋವಂಥದ್ದು ಕಾಣಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಅಂದರೆ ಈ ಒಂದು ಬಸ್ ನ್ಯೂಸ್ ಏನಿದೆಯಲ್ಲ ಇದು ಅಫ್ಕೋರ್ಸ್ ನಿಜ ಆಗೇ ಆಗುತ್ತೆ. ಯಾಕೆಂದರೆ ರೀಸೆಂಟಾಗಿ ಮಂಗಳೂರಿಗೆ ಕೂಡ ಬಂದಿದ್ರು. ಅವರ ಒಂದು ಬಿಗ್ ಸಕ್ಸೆಸರ್ ಆಗಿ ಒಂದು ಮೂವಿ ಬರಲಿ ಅಂತ ಕಾಯ್ತಾ ಇದ್ದಾರೆ. ಸೊ ಇದೊಂದು ಲೀಡ್ ರೋಲಲ್ಲಿ ಇವರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿರೋದು ಅಂತಲೇ ಹೇಳ್ಬೋದು. ಅದಲ್ದಲೇ ಹೇಳೋದಾದರೆ ಕರ್ನಾಟಕದ ಮೇಯ್ನ್ ಪಾರ್ಟ್ ಆಗಿ ಯಾಕೆ ಕೊಟ್ಟಿದ್ದಾರೆ, ಉಪ್ಪಿ ಸರ್ ಇದ್ದಾರೆ ಗುರು. ಉಪ್ಪಿ ಸರ್ ಇರಬೇಕಾದ್ರೆ ಅಫ್ಕೋರ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸೇರುತ್ತೆ. ನಮ್ಮ ಮೇಯ್ನ್ ಹೀರೋನೇ ಆಗಿರುವಂಥದ್ದು, ಮೇಯ್ನ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಲೋಕೇಶ್ ಕನಗರಾಜ್ ಅವರು ಎಂಥ ಮೂವೀಸ್ ತೆಗೆದಿದ್ರು ಕೂಡ ಈ ಡೈರೆಕ್ಟರ್ಸ್ಗಳಿಗೆಲ್ಲ ಗುರು ಅಂತ ನಾವು ನಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿರೋದು ಏನಿದೆಯಲ್ಲ ಉಪ್ಪಿ ಸರಿ ಆಗಿರೋವಂಥದ್ದು. ಸೊ ನನ್ನ ಒಂದು ಫೇವ್ರೆಟ್ ಡೈರೆಕ್ಟರ್ ಇನ್ನೊಂದು ಫೇವ್ರೆಟ್ ಡೈರೆಕ್ಟರ್ ಜೊತೆಗೆ ಸೇರ್ಕೊಂಡು ಒಂದು ಮೂವಿ ಮಾಡ್ತಾ ಇದ್ದಾರೆ. ಲೋಕೇಶ್ ಕನಗರಾಜ್ ಸಿನಿಮ್ಯಾಟಿಕ್ ಯೂನಿವರ್ಸಲ್ಲಿ ಒಂದು ಪಾರ್ಟ್ ಆಗಿದ್ದಾರೆ. ಆ್ಯಂಡ್ ನನ್ನ ಸಿನಿಮ್ಯಾಟಿಕ್ ಯೂನಿವರ್ಸಲ್ಲಿ ಮೇಯ್ನ್ಲಿ ಫೇವ್ರೆಟ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಇರಬೇಕಾದ್ರೆ ಇವರ ಒಂದು ಕ್ಯಾರೆಕ್ಟ್ರೆಲ್ಲ ಹೇಗಿರ್ಬೋದು ಅಂತ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮೇಯ್ನ್ಲಿ ಈಗಿರೋವಂಥ ಅಪ್ಡೇಟ್ ಏನಪ್ಪ ಅಂತಂದರೆ ಅದು ರಚಿತಾ ರಾಮ್ ಅವರಿದ್ದಾರೆ ಅಂತ. ಸೊ ಇದು ಅವರಿಗೆ ಒಂದೊಳ್ಳೆ ಕಮ್ಬ್ಯಾಕ್ ಮೂವಿಯಾಗಿ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ದೇವರ ಇಂಟ್ರ್ಯಾಕ್ಷನ್ ಒಂದು ಟೀಮ್ ಇಂಟ್ರ್ಯಾಕ್ಷನ್ ಆಗಿರುವಂಥದ್ದು ಸಂದೀಪ್ ರೆಡ್ಡಿ ವಾಂಗ. ನಾನು ಆ್ಯಕ್ಚುಲಿ ಈ ಒಂದು ಡೈರೆಕ್ಟರ್ನಿದೆ ಅಷ್ಟೊಂದು ಇಷ್ಟಪಡಲ್ಲ, ಆದರೆ ಈ ಇಂಟರ್ವ್ಯೂ ನೋಡಿದ್ರೆ ನಿಮಗೆ ದೇವರ ಪ್ರಮೋಷನ್ನೇ ಆಗಿರುವಂಥದ್ದು. ಎಷ್ಟು ಜನ ಕಾಯ್ತಿದ್ದೀರಾ ಹಾನೆಸ್ಟಾಗಿ ಹೇಳಿ? ಜೂನಿಯರ್ NTR ಮೂವಿ ಏನಿದೆಯಲ್ಲ ದೇವರ ಮೂವಿ ಎಷ್ಟು ಜನ ಕಾಯ್ತಾ ಇದ್ದೀರಾ? ಇದೇ ಸೆಪ್ಟೆಂಬರ್ 27ನೇ ತಾರೀಕು ರಿಲೀಸ್ ಆಗಿ ಕೊಟ್ಟಿರೋಂಥ ಮೂವಿ ಆಗಿರುವಂಥದ್ದು. ಹಾಗೆಯೇ KV ಅನ್ನೋ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ನೋಡಿ. ಇಲ್ಲಿ ಏನು ಆಗ್ತಿದೆ ಅಂತ ನಾನು ನಿಮಗೆ ಒಂದು ಬ್ರೀಫ್ ಮಾಡಿಬಿಡ್ತೀನಿ. KV ಅನ್ನೋರು ಇದ್ದಾರಲ್ಲ ಅವರು ತಮಿಳ್ ಮೂವಿನ ಮಾಡ್ತಿದ್ದಾರೆ. ಹಾಗೆ ಹೊಂಬಾಳೆ ಅವ್ರು ಏನಿದಾರಲ್ಲ ಅರ್ಥ ಮಾಡ್ಕೊಳ್ಳಿ, ಹೊಂಬಾಳೆ ಅವ್ರು ಏನಿದಾರಲ್ಲ ಇವರು ಕೂಡ ಒಂದು ತಮಿಳ್ ತೆಲುಗು ಮೂವಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ನಾನು ಬೇಸಿಕಲಿ ಏನು ಹೇಳೋಕೊಟ್ಟಿದ್ದೀನಿ ಅಂತಂದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಚೂರು ಯೋಚನೆ ಮಾಡಿ. ನಾನಿಲ್ಲಿ KV ಅನ್ನೋರ ಬಗ್ಗೆ ಹೇಳೋದಕ್ಕೆ ಹೋಗಲ್ಲ. ಯಾಕೆಂದರೆ 69th ಮೂವಿ ಏನಿದೆಯಲ್ಲ ತಲಪತಿಯವರ ಲಾಸ್ಟ್ ಮೂವಿ ಆಗಿರುವಂಥದ್ದು. ಅಂದರೆ ಹೇಳ್ಬೋದು ಅವ್ರು ಲಾಸ್ಟ್ ಮೂವಿ ಅಂತ ನಾನು ಒಪ್ಕೊಳ್ಳೋದಕ್ಕೆ ಹೋಗಲ್ಲ, ಆದರೆ ಇದು ತುಂಬಾ ಇಂಪಾರ್ಟೆಂಟ್ ಮೂವಿ ಆಗಿದೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಕಂಪ್ಲೇಂಟ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ನನಗೆ ಪರ್ಸ್ನಲಿ ಈ ಮೂವಿಗೋಸ್ಕರ ಕಾಯ್ತಾ ಇದ್ದೀನಿ. ಅಂದರೆ ತಲಪತಿಯ ನೆಕ್ಸ್ಟ್ ಲೆವೆಲ್ ಫ್ಯಾನ್ ನಾನು. ಸೊ ಅಂದರೆ ಈ ಮೂವಿ ಅವ್ರ ಲಾಸ್ಟ್ ಮೂವಿ ಅಂತ ಅಂದಾಗ ಅದೊಂದು ಎಮೋಷನ್ಸ್ ಇರುತ್ತೆ, ತುಂಬಾ ಒಂದು ನಾಸ್ಟಾಲಜಿಕ್ ಸೀನ್ಸ್ ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಗೋಟ್ ಮೂವಿಲಿ ಅದೇ ಆಗಿರುವಂಥದ್ದು. ಸೊ ನನಗೆ ಎಲ್ಲಿ ಹೇಟ್ ಆಯಿತು ಅಂತಂದರೆ ಯಾರಾದರೂ ನಾನು RCB ಫ್ಯಾನ್ ಆಗಿರ್ಬೇಕು, ಯಾಕೆಂದರೆ ಕರ್ನಾಟಕದಲ್ಲಿ ಇರೋದ್ರಿಂದ RCB ಫ್ಯಾನ್ ಆಗಿರುವಂಥದ್ದು. ಅಲ್ಲಿ ಅವಾಗ ಚೆನ್ನೈ ಸೂಪರ್ ಕಿಂಗ್ಸಿಂದ ತೋರಿಸ್ತಾ ಇದ್ರಲ್ಲ, ಸೊ ನನಗೆ ಅದು ಅಷ್ಟು ಹಿಡಿಸಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ. ಅದಲ್ದಲೇ ಹೇಳೋದಾದರೆ ಗೋಟ್ ಮೂವಿ ಅದ್ಭುತವಾಗಿತ್ತು. ಕ್ಲೈಮ್ಯಾಕ್ಸ್ ಸೀನ್ಸ್ ಅಲ್ಲಿ ಅದು ಬಿಟ್ಟರೆ ಬಾಕಿ ಎಲ್ಲ ಅದ್ಭುತವಾಗಿತ್ತು. ನನಗೆ ಗೊತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಕೂಡ ಇದ್ದೀರಾ ಅಂತ. ನಾನು ನಿಮಗೆ ಹರ್ಟ್ ಮಾಡೋ ರೀತಿ ಯಾವುದೇ ಕಾರಣಕ್ಕೂ ಮಾತಾಡ್ತಾ ಇರುವಂಥದ್ದಲ್ಲ. ನಾನು ಜಸ್ಟ್ ನಂದೇನಿದೆ ಒಪಿನಿಯನ್ ಅದನ್ನೇ ಹೇಳ್ತಾ ಇದ್ದೀನಿ. ಅಂದರೆ ಮೂವಿ ಎಲ್ಲಿ ನನಗೆ ಬೇಡ ಅನ್ನಿಸ್ತು ಅಂತ. ಗೋಟು ಮೂವಿ ಅದ್ಭುತವಾಗಿರೋಂಥ ನಾಸ್ಟಾಲಜಿಕ್ ಗಿಲ್ಲಿ ಮೂವಿದಾಗಲಿ ಲೈಕ್ ಎಲ್ಲ ಡ್ಯಾನ್ಸ್ ಮೂವ್ಸ್ ಆಗಲಿ, ಅಂದರೆ ಅದು ನನಗೆ ನೆಕ್ಸ್ಟ್ ಲೆವೆಲ್ ಆ ಮಟ್ಟ ಸಾಂಗ್ ಏನಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಇಷ್ಟ ಆಗಿರೋವಂಥದ್ದು. ಆ್ಯಂಡ್ ಅದರ ಡ್ಯಾನ್ಸ್ ಮೂವ್ಸ್ ಕೂಡ ಮಾಡಿದ್ದೀನಿ, ಇನ್ನು ನೋಡ್ಬೋದು, ಚೆಕ್ ಮಾಡ್ಬೋದು ಇಲ್ಲಿ. ತುಂಬಾ ಹಿಂದೆನೇ ಒಂದು ವಿಷಯ ಹೇಳಿದ್ದೆ, KV ಅನ್ನೋರು ನೀವು ಅಂದ್ಕೊಂಡಂಗಲ್ಲ ಹೊಂಬಾಳೆನ ದೂಕಿ ತುಂಬ ಮುಂದೆ ಹೋಗುತ್ತೆ ಅಂತ ತುಂಬ ಹಳೇ ವೀಡಿಯೋದಲ್ಲಿ ಹೇಳಿದ್ದೆ. ಎಷ್ಟು ಜನಕ್ಕೆ ಗ್ಯಾಪ್ನ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬರೋದಾದರೆ ಫಿಲ್ಮ್ ಫೇರ್ ಅವಾರ್ಡ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಓಕೆ, ಈಗ ಫಿಲ್ಮ್ ಫೇರ್ ಅವಾರ್ಡಲ್ಲಿ ಒಂದು ಮೊದಲನೇದಾಗಿ ಪ್ರಮೋಷನ್ನ ಪೋಸ್ಟರಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ರಕ್ಷಿತ್ ಶೆಟ್ಟಿ ಅವರು ನಿಂತಿದ್ದಾರೆ. ಅಫ್ಕೋರ್ಸ್ ಕನ್ನಡಕ್ಕೆ ತುಂಬಾ ಅವಾರ್ಡ್ಸ್ ಕೂಡ ಬಂದಿದೆ. ಹಾಗೆಯೇ ಕಿಚ್ಚ ಸುದೀಪ್ ಅವರ
ಲುಕ್ಸ್ ಕೂಡ ಇಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ತುಂಬಾ ಡೆನಿಮ್ ಲುಕ್ಕಲ್ಲಿ ತುಂಬಾ ಅದ್ಭುತವಾಗಿ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಲುಕ್ಸ್ ಎಲ್ಲ ಏನಿದೆಯಲ್ಲ, ನನಗೆ ಒಂದು ಸತಿಗೆ KVN ಪ್ರೊಡಕ್ಷನಿಂದ ಬರೋವಂಥ D58 ಸಿನಿಮಾ ಏನಿದೆಯಲ್ಲ ಅದ್ರ ಬಗ್ಗೆ ಕೂಡ ಮಾತಾಡೋಕ್ಕಿದೆ. ಸೊ ವೀಡಿಯೋನ ಸ್ಕಿಪ್ ಮಾಡೋದೆಲ್ಲ ನೋಡಿ, ದಯವಿಟ್ಟು ಲಾಸ್ಟ್ ಎಂಡ್ ತನಕ ಇರಿ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಏನು ಮಾತಾಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಮಾತಾಡೋದಕ್ಕಿದೆ. ಏನಂತಂದರೆ ಇವರು ತುಂಬಾ ಮೆಚ್ಯೂರ್ಡಾಗಿ ಮಾತಾಡ್ತಾರೆ. ಇವರು ಯಾವತ್ತೂ ಕೂಡ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದವರಲ್ಲ, ಇಂಡೈರೆಕ್ಟಾಗಿ ಟಾಂಟ್ ಕೂಡ ಕೊಟ್ಟವರಲ್ಲ. ಅಂದರೆ ಅವರು ಒಂದು ಬ್ಯಾಡ್ ಸಿಚುವೇಷನಲ್ಲಿ ಇರೋದು ನೋಡಿ ಟಾಂಟ್ ಕೊಟ್ಟವರಲ್ಲ. ಯಾಕೆಂದರೆ ಆ ಪ್ರೀತಿ ಅದು ಕಾಣ್ತಾ ಇದೆ. ಅದನ್ನೇ ಅವರು ಯಾರಿಗೂ ಅದು ಹನುಮಕ್ಕನವರ್ ಅಂತ ಹೇಳಬೇಕಾ, ಇಲ್ಲ ನಾನು ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡೋಕ್ಕೆ ಸಹಾಯಲಿ ಬಿಡಿ, ನಮ್ಗೆ ಯಾಕೆ ಮೀಡಿಯಾದವ್ರ ಬಗ್ಗೆ ಕೆಣಕಿ ಕೇಳಿದಾಗ ಎಂಥ ಅದ್ಭುತವಾಗಿರೋವಂಥ ಉತ್ತರ ಕೊಟ್ಟರು. ನಮ್ಗೆ ಆ ಒಂದು ಪ್ರೀತಿ ಸರ್, ಅದು ಕನ್ಸರ್ನ್ ಇದೆ ಸರ್, ಏನಕ್ಕೆ ಹಿಂಗಾಯಿತು ಅಂತ ಒಂದು ಕನ್ಸರ್ನ್ ಇದೆ ಅಂತ. ಸೊ ಯಾವ ಆ್ಯಕ್ಟರ್ ತಾನೇ ಈ ಥರ ಮಾತಾಡಿದ್ದಾರೆ ಬಿಡಿ. ರೀಸೆಂಟಾಗಿ ನನಗೆ ಆಗಿರೋಂಥ ಬೇಜಾರು ಕೂಡ ನಿಮಗೆ ಗೊತ್ತಾಗಿರುತ್ತೆ, ಯಾರ್ಯಾರು ಏನೇನು ಆನ್ಸರ್ ಮಾಡಿದ್ದಾರೆ ಅಂತ. ಮುರಿಯೋದಕ್ಕಾಗಲ್ಲ ನಿಮಗೆ, ಅವ್ರು ಎಷ್ಟೇ ದೂರ ಇದ್ರೂ. ಅಂದರೆ ದೂರ ಇದ್ದಾರೆ ಅಂತಲೂ ನೀವು ಮಾತಾಡೋಕೆ ಯಾಕೆ ಸರ್ ನೀವು ಅವ್ರು ಮಾತಾಡಿಸ್ತಿಲ್ಲ ಅಂತೆಲ್ಲ ಕೇಳ್ತೀರಲ್ಲ, ಕ್ವಶನ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅಧಿಕಾರ ಕೂಡ ನಿಮಗಿಲ್ಲ, ಅವ್ರ ಮಧ್ಯೆ ಆ ಪ್ರೀತಿ ಇದೆ. ಯಾವತ್ತಾರು ಇವ್ರನ್ನ ಕೆಟ್ಟದಾಗ ಮಾತಾಡೋದು ನೋಡಿದ್ದೀರಾ ಅಥವಾ ಅವ್ರನ್ನ ಕೆಟ್ಟದಾಗ ಮಾತಾಡೋದು ನೋಡಿದ್ದೀರಾ? ಅವ್ರ ಮಧ್ಯೆ ಆ ಪ್ರೀತಿ ಇದೆ. ದೂರ ಇದ್ದಾರೆ ಅಂತಂದರೆ ಸೂರ್ಯಚಂದ್ರನ್ ಥರ ದೂರ ಇರೋಕ್ಕೆ ಬಿಟ್ಬಿಡಿ. ಸುಮ್ಮನೆ ನಿಮ್ಮ ಕೆಣಕುವಂಥ ಕ್ವಶನ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳ್ತಾ. ಈಗ ಮೊದಲನೇದಾಗಿ ರಕ್ಷಿತ್ ಶೆಟ್ಟಿ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಲೀಡಿಂಗ್ ರೋಲ್ ಇರುವಂಥದ್ದು ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಬಿಗೂ ಎರಡಕ್ಕೂ ಕನ್ಸಿಡರ್ ಮಾಡೋಣ. ಹಾಗೆಯೇ ಬೆಸ್ಟ್ ಆ್ಯಕ್ಟರ್ ಆಗಿ ಕನ್ಸಿಡರ್ ಅಫ್ಕೋರ್ಸ್ ಗುರು, ಇದು ಚಾರ್ಲಿ 777ಗೂ ಕೂಡ ಈ ಥರನ ಅವಾರ್ಡ್ಸ್ ಎಲ್ಲ ಬಂದಿರುವಂಥದ್ದು, ಡೈರೆಕ್ಟ್ರಿಗಾಗಲಿ ಅಥವಾ ಆ್ಯಕ್ಟ್ರಿಗಾಗಲಿ, ಲೀಡ್ ಆ್ಯಕ್ಟ್ರಿಗಾಗಲಿ. ಅಥವಾ ಚಾರ್ಲಿಗೂ ಕೂಡ ಒಂದು ಅವಾರ್ಡ್ ಕೊಡಬೇಕಾಗಿತ್ತು. ಆಲ್ರೆಡಿ ಇಲ್ಲೆಲ್ಲ ಅವಾರ್ಡ್ಸ್ ನಮ್ಮ ಕರ್ನಾಟಕದಲ್ಲಿ ತುಂಬ ಅವಾರ್ಡ್ಸ್ ಸಿಕ್ಕಿದೆ ಚಾರ್ಲಿಗೆ ಡೆಡಿಕೇಟೆಡ್ ಆಗಿ ಹೇಳಿ. ಹಾಗೆಯೇ ಅಫ್ಕೋರ್ಸ್ ಡೈರೆಕ್ಟರ್ ಹೇಮಂತ್ ರಾವ್ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಅಂತಲೂ ಕೂಡ ಅವಾರ್ಡ್ ಬಂದಿದೆ. ಆ್ಯಂಡ್ ಇಲ್ಲಿ ನಾನು ಡಾಲಿ ಧನಂಜಯ್ ಅವ್ರ ಬಗ್ಗೆ ಯಾಕೆ ಮೆನ್ಷನ್ ಮಾಡಿದೆ ಅಂತಂದರೆ, ಲಿರಿಕಲ್ ರೈಟರ್ ಟಗರುಪಾಳ್ಯಕ್ಕೆ. ಸೊ ಇವರು ಪ್ರೂವ್ ಮಾಡ್ಕೊಂಡಿದ್ದು ಎಲ್ಲಿ ಅಂತಂದರೆ, ಇವ್ರದ್ದೊಂದು ಸಿನಿಮಾ, ಇವ್ರದ್ದು ಆ್ಯಸ್ ಎ ಹೀರೋ ಆಗಿ ಆ್ಯಕ್ಟ್ ಮಾಡಿರೋವಂಥ ಸಿನಿಮಾದಲ್ಲಿ ಇವ್ರು ಲಿರಿಕ್ಸ್ನ ಬರೆದಿದ್ರು. ಆ್ಯಂಡ್ ಅದ್ಭುತವಾಗಿರೋಂಥ ಲಿರಿಕ್ಸ್ ಆಗಿತ್ತು. ನಾನು ಅವಾಗಲೇ ಫ್ಯಾನ್ ಆಗೋಗಿದ್ದೆ ಇವ್ರು ಲಿರಿಕ್ಸ್ ರೈಟಿಂಗಲ್ಲಿ. ಸಪೋರ್ಟಿಂಗ್ ರೋಲ್, ಬೆಸ್ಟ್ ಆ್ಯಕ್ಟರ್ ಇನ್ ಸಪೋರ್ಟಿಂಗ್ ರೋಲಲ್ಲಿ ತುಂಬಾ ಲೇಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹೊಂದಿಸಿ ಬರೆಯರಿಲ್ಲಿ ಅಂದರೆ ನೀವು ಆ್ಯಕ್ಟರ್ನ ಕಂಡುಹಿಡಿಯೋದು ತುಂಬ ಲೇಟ್ ಮಾಡ್ಕೊಂಡ್ರಿ ಅಂತ. ನವೀನ್ ಶಂಕರ್ ಅವರು ತುಂಬಾ ಅಂಡರ್ ರೇಟೆಡ್ ಆ್ಯಕ್ಟರ್ ಆಗಿರೋವಂಥದ್ದು. ಅದು ಬೇರೆ ಇಂಡಸ್ಟ್ರಿಯವ್ರು ಕಂಡುಹಿಡಿದಿದ್ದಾರೆ, ನಿಮಗೆ ಯಾಕಾಗಿಲ್ಲ? ಅದು ನನ್ನೊಂದು ಕ್ವಶನ್ ಆಗಿರೋವಂಥದ್ದು. ಇನ್ನು ಮುಂದೆ ಗೊತ್ತಾಗುತ್ತೆ ನವೀನ್ ಶಂಕರ್ ಅವರು ಯಾವ ರೀತಿಯ ಒಂದು ಭಯಂಕರವಾದ ಆ್ಯಕ್ಟರ್ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಫಿಲ್ಮ್ ಅಂತ ಅನ್ನಿಸ್ಲೇ ಇಲ್ಲ, ನಮಗೆ ಎಲ್ಲೂ ಅನ್ನಿಸ್ಲೇ ಇಲ್ಲ. ಆರಾಧನ್ ಅವರು ಆ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಕಾಟೇರ ಸಿನಿಮಾದಲ್ಲಿ. ಆ್ಯಂಡ್ ಕಾಟೇರ ಸಿನಿಮಾಗೆ ಒಂದು ಒಳ್ಳೆ ಅವಾರ್ಡ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆಯೇ ಹರಿಕೃಷ್ಣ ಅವರಿಗೆ ವಾವ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಆ್ಯಂಡ್ ಅವರ ಮ್ಯೂಸಿಕ್ ನಾನು ಯೋಚನೆ ಮಾಡ್ತಾಯಿದ್ದೆ, ಏನು ಗುರು ಈ ರೀತಿ BGM ಕೊಟ್ಟಿದ್ದಾರೆ ಕಾಟೇರಾಗೆ ಅಂತ. ತುಂಬ ಜನ ಇದು ಎಷ್ಟು ಜನ ಒಪ್ಕೊತೀರ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಹರಿಕೃಷ್ಣ ಅವ್ರದ್ದು ಯಾವುದೇ ಮ್ಯೂಸಿಕ್ ನಾವು ಆ ಥರ ನೋಡಿರಲಿಲ್ಲ. ಹಾಗೆಯೇ ರಮೇಶ್ ಅವ್ರದ್ದು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ರಾಮ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಇವರ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಹಾಗೆಯೇ ರಮೇಶ್ ಅವ್ರದ್ದು ಬರ್ತಾ ಇದೆ. ಅದಲ್ದಲೇ ದೈಜಿ ಥ್ರಿಲ್ಲರ್ ಶೂಟಿಂಗ್ ಆದಷ್ಟು ಬೇಗ ಅಂದರೆ ಫಾರಿನ್ ಲೊಕೇಶನಲ್ಲಿ ಇಡ್ತಾ ಇದ್ದಾರೆ. ಆ್ಯಂಡ್ ಲುಕ್ಸ್ ಕೂಡ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಲೈಕ್ ಜಿಗರ್ ತಂಡ ನೋಡ್ದಂಗೆ ಆಗ್ತಾಯಿದೆ. ಬಟ್ ಇವ್ರದ್ದು ಸೈಕಿಕ್ ಆ್ಯಕ್ಟ್ನ ನಾವು ನೋಡೋಕೆ ಇವರೆಲ್ಲ ಎಂಥ ಸೀನಿಯರ್ ಆ್ಯಕ್ಟರ್ಸ್ ಅಂತಂದರೆ ಏಜೇ ಆಗೋಲ್ಲ. ಅದ್ಭುತಗಳನ್ನ ನಾವು ನೋಡ್ತಾ ಇದ್ದೀವಿ ಈಗಿಂದ ಅಲ್ಲ, ಮೊದಲಿಂದನೂ. ಎಲ್ಲರ ಡೆಡಿಕೇಶನ್ ನಾವು ಮರೆಯೋ ಹಾಗಿಲ್ಲ. ಅದು ಶಂಕರ್ ನಾಗ್ ಅವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಹಾಗೆಯೇ ಅಂಬರೀಷ್ ಅವರು, ಅವ್ರದ್ದೇ ಯುನೀಕ್ ಆಗಿರುವಂಥ ಒಂದು ಟ್ಯಾಲೆಂಟ್ನಲ್ಲಿ ಅವರು ಇಲ್ಲಿವರೆಗೂ ನಮಗೆ ತಲುಪಿಸಿರುವಂಥದ್ದು. ಸೊ ನಾವು ಮರೆಯೋ ಹಾಗಿಲ್ಲ. ಆ್ಯಂಡ್ ಇಲ್ಲಿ ಜನರು ಒಂದು ಮೂವಿ ತರೋದಕ್ಕೆ ಅಳ್ತಿರ್ಬೇಕಾದ್ರೆ ವಾಟ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಅಥವಾ ನಾನು ಇಬ್ಬರಿಗೆ ಇಲ್ಲಿ ಕ್ರೆಡಿಟ್ನ ಕೊಡಲೇಬೇಕು. ಒಂದು ರಜನಿಕಾಂತ್ ಅವರು, ಹಾಗೆ ಶಿವಣ್ಣನವರು. ಇವರಿಬ್ಬರೂ ನನ್ನ ದೃಷ್ಟಿಯಲ್ಲಿ ಸೇಮ್ ಎನರ್ಜೆಟಿಕ್. ಎಷ್ಟೇ ಏಜ್ ಆಗಲಿ ಆ ಎನರ್ಜೆಟಿಕ್ ಇದೆಯಲ್ಲ, ಯಂಗ್ಸ್ಟರ್ಸ್ ಇವ್ರನ್ನ ನೋಡಿ ಕಲಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ಸ್ಕ್ರಿಪ್ಟ್ನ ಸ್ಟಾರ್ಟ್ ಮಾಡಿದಾಗಲೇ ಅದು ಪೂಜೆ ಆಗುವಂಥದ್ದು, ಆ್ಯಂಡ್ ಫಿನಿಷ್ ಮಾಡಿದಾಗ ಬೇರೆ ಪೂಜೆ ಇರುತ್ತೆ. ಸೊ ಇಲ್ಲಿ ಇರೋವಂಥದ್ದು ಏನಂತಂದರೆ, ಇದು ಒಂದು ಭಾಗ ಆಗಿರುವಂಥದ್ದು. ಅಂದರೆ D58 ಒಂದು ಪೂಜೆ ನಡೆಸಿದ್ದಾರೆ. ಇದೊಂದು ನಾವು ಜಸ್ಟ್ ಊಹೆ ಮಾಡ್ಬೋದು. ಸೊ ಇಲ್ಲಿ ಎರಡನೇ ವಿಷಯ ಬಂದಿದ್ದೇನಂತಂದರೆ, ಕಾಸ್ಟಿಂಗಿಂದ ಹಿಡಿದು ಯಾರ್ಯಾರನ್ನ ಹೀರೋಯಿನ್ ಯಾರ್ಯಾರನ್ನೆಲ್ಲ ತೊಗೋಬೇಕಾಗಿದೆಯಲ್ಲ ಅದರಿಂದ ಹಿಡಿದು ಲೊಕೇಶನ್ವರೆಗೂ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಪ್ರೇಮ್ ಅವರು ಅಂತ.
ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಅವರು KD ದ ಡೆವಿಲಲ್ಲೂ ಕೂಡ ಇದನ್ನೇ ಮಾಡಿದ್ದು, ಲೊಕೇಶನ್ ಎಲ್ಲ ಫಿಕ್ಸ್ ಮಾಡಿದ್ದು, ಅಫಿಷಿಯಲಾಗಿ ಅಪ್ಡೇಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ಲೊಕೇಶನ್ ಇನ್ನು ಅಪ್ಡೇಟ್ ಆಗಬೇಕಷ್ಟೇ. ಸೊ ಅದಕ್ಕೂ ಮೊದಲು ಏನಾಗ್ತಿದೆ ಅಂತಂದರೆ ಸ್ಕ್ರಿಪ್ಟಿಂದ ಏನು ನಾನು ಹೇಳಿದೆ ನಿಮಗೆ. ಅದಲ್ದಲೇ ಹೇಳೋದಾದರೆ ಆ್ಯಕ್ಟರ್ಸ್ನ ಕಾಸ್ಟಿಂಗ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಆ್ಯಕ್ಟರ್ ಇರಬೇಕು, ಯಾವ ವಿಲನ್ ಇರಬೇಕು, ಯಾವ ಹೀರೋಯಿನ್ ಇರಬೇಕು, ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದಾಗ ಆದಷ್ಟು ಅವ್ರ ಕೆಲಸಗಳನ್ನ ಆದಷ್ಟು ಫಾಸ್ಟ್ ಮಾಡ್ಕೊತಾ ಇದ್ದಾರೆ ಅಂತ. ಸೊ ಇದರಲ್ಲಿ ನಮಗೇನು ಗೊತ್ತಾಗ್ತಾ ಇದೆ ಅಂತಂದರೆ D58 ಯಾವ ಡೆಡಿಕೇಶನ್ ಕೊಡ್ತಾ ಇದ್ದಾರೆ ಅಂತ ಅಲ್ದಲೇ D58 ಆದಷ್ಟು ಬೇಗ ನಮಗೆ ಲಾಂಚ್ ಆಗೋಕ್ಕೆ ಹೊರಟಿದೆ ಅಂತ. ನೋಡಿ ಇಲ್ಲಿ ಟೈಮ್ ಲೈನ್ ಏನಿರುತ್ತೆ ಗೊತ್ತಾ, ಅಕ್ಟೋಬರ್ ಅಷ್ಟೊತ್ತಿಗೆ ಶೂಟಿಂಗ್ ಮುಗಿಸ್ಕೋಬೇಕಾಗಿತ್ತು. ಅಂದರೆ ನೆಕ್ಸ್ಟ್ ಮಂತ್ವರೆಗೂ ಟೈಮ್ ಇದೆ. ಅದಕ್ಕೆ KVN ಪ್ರೊಡಕ್ಷನಿಂದ ಏನಂತಂದರೆ ನವಂಬರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಾಗಿ ನವಂಬರಿಂದ ಏನು ಲೊಕೇಶನಲ್ಲಿ ಫಿಕ್ಸ್ ಮಾಡಿಕೊಂಡು ಏನು ಪೋರ್ಷನ್ಸ್ ಇರುತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಫಿಲ್ಮ್ ಸಕ್ಸಸ್ಸರ್ ನೀವು ಕೇಳ್ತಿದ್ರಲ್ಲ, ಯಾಕೆ ರಾಜವೀರ ಮದಕರಿ ನಾಯಕ ಬಂದಿಲ್ಲ ಅಂತ, ಅದು ನೀವು ಟೆಕ್ನಿಕಲಿ ಸ್ಟ್ರಾಂಗ್ ಇರಲಿಲ್ಲ. ಅದು ರಾಜವೀರ ಮದಕರಿ ನಾಯಕ ಯಾವ ರೀತಿ ಇಮ್ಯಾಜಿನ್ ಮಾಡ್ತಾಯಿದ್ರು, ಬಾಹುಬಲಿ ರೇಂಜಿಗೆ ಇಮ್ಯಾಜಿನ್ ಮಾಡ್ತಾಯಿದ್ರು. ಸೊ ಅದು ಬರಲಿಲ್ಲ ಅಂದಾಗ ಅದು ಫ್ಲಾಪ್ ಆಗಿಬಿಡುತ್ತೆ. ಸೊ ರಾಜವೀರ ಮದಕರಿ ನಾಯಕನ ಅವಾಗಲೇ ತಲೆಯಿಂದ ತೆಗೆದಾಕಿದ್ದಾರೆ. ಇದಂಗಲ್ಲ, D58 ನೆಕ್ಸ್ಟ್ ಲೆವೆಲ್ ಬರೋ ಕೊಟ್ಟಿರೋಂಥ ಸಿನಿಮಾ. ಪ್ರೇಮ್ ಅವ್ರ ಪ್ರೊಡಕ್ಷನು ಆ್ಯಂಡ್ ಟೆಕ್ನಿಕಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿದೆ KVN ಪ್ರೊಡಕ್ಷನ್ ಆಗಿರೋಂಥದ್ದು. ಸೊ ಗೈಸ್, ಇದಿಷ್ಟು ನನಗೆ ಲಕ್ಕಿದೆ. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ